ಭಾರಿ ಇದ್ದಾಳಮ್ಮ, ಮಾತು ಬರಲ್ಲಮ್ಮ ಆಗಿದ್ದಾಳೆ. ಅವ್ರ ತಂಗಿ ಬೇರೆ ಬಂದಿದ್ದಾಳೆ ಅವಳು. ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ ತಡಿ. ಅಲ್ಲ, ನಾನೇನೋ ನಮ್ಮ ಅಮ್ಮರ ಮನೆ ಐತೆ ಬಂದಿರ್ತೀನಿ, ಅವಳೆಲ್ಲಿಗೆ ಹೋಗ್ತಾಳೆ ಅಂತ ನಾನೇನೋ ಬಂದು ಇಲ್ಲಿ ಆರಾಮಾಗಿ ಇದ್ದು ಬಿಡ್ತೀನಿ. ಮತ್ತೆ ಅದಕ್ಕೆ ಮತ್ತೆ ನೀನು ಸರಿಯಾಗಿ ಮಾಡಬೇಕು. ಆ ಮನೆ ಬಿಟ್ಟು ಹಸಿಗೆ ಹೋಗ್ಬೇಕು ಅವಳು. ಇವಾಗ ಹೆಂಗೂ ದುಡ್ಡಿಲ್ಲ ನಮ್ಮ ಕೆಂತ ಹೇಳ್ತಾ ಇದ್ದಾಳಲ್ಲ, ನೋಡೋಣ ಅದಿಲ್ಲಿ. ಆ ಮನೆ ಎಲ್ಲ ಕೆಡವಿಸ್ಬಿಡ್ಬೇಕು, ಕೆಡಿಸಿದ್ರೆ ಗೊತ್ತಾಗುತ್ತೆ. ಏನು ಬಿದ್ದೋಗುತ್ತೆ. ಇವಾಗ ಮಳೆ ಬಂದರೆ ಅದು ಬಿದ್ದೋಗುತ್ತೆ. ನಾವೊಂದು ಸ್ವಲ್ಪ ಎಲ್ಲನೋ ಒಂದು ಕಡೆ ಬಿಟ್ರೆ ಅದು ಬಿದ್ದೋಗುತ್ತೆ. ಅಷ್ಟೇ. ನಾನೇನು ನಮ್ಮ ಅಮ್ಮೇರ ಮನೆ ಐತೆ ಬರ್ತೀನಿ, ಇಲ್ಲಿ ಇರ್ತೀನಿ. ಅವಳು ಎಲ್ಲಿಗೆ ಹೋಗ್ತಾಳೆ ಆಂಟಿ ಹೇಳು? ನಾವಿಂತ ಮಾಡ್ಬೋದಲ್ಲ. ಇಂಥ ಮಾಡಿದ್ರೆ ಮತ್ತೆ ಹೆಂಗೂ ನನ್ನ ಕೆಟ್ಟ ಆರೋಪ ಮಾಡಿದ್ದಾಳೆ, ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರು ಪರವಾಗಿಲ್ಲ, ನಾನು ಮನೆಗೆ ಕೆಡವುತ್ತೀನಿ ಅವಳ್ದು. ಅವಳೆಲ್ಲಿಗೆ ಹೋಗ್ತಾಳೆ ನೋಡೋಣ. ನಮಗೆ ಅವ್ರ ಅಮ್ಮನ ಮನೆ ಬಾಗ್ಲಕ್ಕೆ ಹೋದ್ರೆ ಅವಳು ಬೇರೆ ಇದ್ದಾಳೆ. ಅವಳು ಬೇರೆ ಬಂದು ಸೇರ್ಕೊಂಡವಳು, ಒಬ್ಬ ಗಂಡಸತ್ತಿರೋಳು. ಇನ್ನು ಇವಳು ಬೇರೆ ಹೋದ್ರೆ ಅವಳಿಗೆ ಅಷ್ಟೇನಲ್ಲಿ ಏನು ಬೆಲೆ ಇರಲ್ಲ ಅಲ್ಲಿ. ನೀನೇನು ಇರೋಳ ಒಬ್ಳು, ಎಲ್ಲ ಹೆಂಗ ನಿಂದೆ ರಾಜ್ಯಭಾರ ಇಲ್ಲಿ, ಯಾರ್ದೇನಿಲ್ಲ ಇಲ್ಲೇನು. ಬಿಡಪ್ಪ, ಅಣ್ಣ ಇದ್ದಾನೆ, ಅಣ್ಣ ಹೆಂಡತಿ ಬರ್ತಾಳೆ ಎಂಬಕ್ಕೆ ಯಾರೂ ಇಲ್ಲ, ಆರಾಮಾಗಿ ಇದೆಯಾ. ನಿಂದೆ ಎಲ್ಲ ಇಲ್ಲಿ. ಎಷ್ಟು ಇದೆಲ್ಲ ಮನೆ ನಿಂದೇನೆ, ಎಲ್ಲ ನಿಂದೆ ಮನೆ. 2 ಮನೆ ಇದ್ದಾವೆ, ನೀನು ಎಲ್ಲಿ ಬೇಕಾದ್ರೂ ಇರ್ಬೋದು. ಅವಳದೇ ಇವಾಗ ಬೇಕಾಗಿರೋದು, ಅವಳಿಗೆ ಇವಾಗ. ಏನಮ್ಮ ಸಿಂಧು, ಏನೋ ಮಾತಾಡ್ತೀರಾ ಜೊತೆ? ಅಲ್ಲ ನೋಡಕ್ಕ, ಅವಳು ಹೆಂಗೆ ಇದ್ದಾಳೆ. ಆಗ ಅವಳು ಸಂಗೀತ ಅನ್ನೋಳು ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ನೋಡಿ ಇವರಿಬ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ಹೆಂಗೆ ಮಾತಾಡಿ ಎಲ್ಲರ ಹತ್ರ ರೆಕಾರ್ಡ್ ಮಾಡಿ ತೋರಿಸ್ತಾಳೆ. ಹೆಂಗೆ ಮಾತಾಡ್ತಾಳಕ್ಕ, ಒಬ್ಬೊಬ್ಬೊಬ್ಬ ಮಾತು ಬರೋಲ್ಲ ಹಂಗೆ ಇರ್ತಾಳೆ. ಒಬ್ಬೊಬ್ಬೊಬ್ಬ ಹೋಗಿ ಮುಳ್ಳಂತವಳು. ನೋಡೋಕ್ಕೇನು ಮಾತಾಡಲ್ಲ, ಮನೆ ಇಳಿಯಲ್ಲ ಅಮ್ಮಂಗಿರ್ತಾರೆ. ಎಷ್ಟು ಜೋರು ಮಾಡ್ತಾಳಕ್ಕ. ರಾಮ 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 ರಾಮ. ನಾನೇನು ಅಂದ್ಕೊಂಡಿದ್ನಪ್ಪ, ಇನ್ನು ಕ್ರಿಮಿನಲ್ ಅವಳು. ಫೋನು ರೆಕಾರ್ಡ್ ವಿಡಿಯೋ ಆನ್ ಮಾಡಿಟ್ಟು ಹೋಗಿದ್ದಾಳೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗವಳೆ. ನಾವು ಬಿಡು ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ನಾವು ಮಾಡೋ ಕೆಲಸ ಮಾಡಿದ್ವಿ. ಅದಕ್ಕೆ ಬಂದ್ಬಿಟ್ಟು ಅದನ್ನೆಲ್ಲ ತೆಗ್ದು ಅಯ್ಯೋ ಮಾಮಗೆಲ್ಲ ತೋರಿಸಿ, ಇವ್ರ ಮಾಮ ನೀನಿಂತ ಮಾಡಿ ನೋಡಮ್ಮ ಹಂಗೆ ಹಿಂಗೆ ಅಂತ ಹೇಳಿ ರೋಪ್ ಹೊಡಿತಾನೆ ಇವ್ರ ಮಾಮ. ನಾನು ಕರ್ಕೊಂಡು ಹೋಗ್ಬೇಕಿಲ್ಲ, ಸರಿಯಾಗಿ ಹೇಳ್ತಿದ್ದೆ. ಮತ್ತು ನೀನಿಂತ ಮಾಡೋದು ಸರಿಯೇನೆ. ನನ್ನ ಮಗಳನ್ನ ಮನೆಯಿಂದ ಕಳಿಸ್ಬೇಕು ಅಂತ ಹೇಳಿ ಹೋಗ್ಲೇಳು ಅಂತ ಹೇಳಿ ಹೇಳ್ತೀಯಂತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನಾನು ಕರೆದಿದ್ರೆ ಅವಳಿಗೆ, ಅವಳೇನು ನಿಮ್ಮನ್ನು ಹೆಂಗೂ ಇರಮ್ಮರ ಮನೆ ಐತೆ ಇಲ್ಲಿ ಓಡಿಸ್ಬಿಡೋಣ, ನಾನೆಲ್ಲ ತಗೊಂಡು ನಿಮ್ಮದೇಗಿರೋಣ ಅಂತ ಅದಕ್ಕೆ ನಾನು ಹೇಳಿ ಬಂದಿದ್ದೀನಿ. ನನಗೆ ಭಾಗ ಕೊಟ್ಟರೆ ಸರಿ ಅಂತ ಹೇಳಿ ನಮ್ಮ ಅತ್ತೆ ಮಾವನ್ನೆಲ್ಲ ಕರೆದ್ಬಿಟ್ಟು ನನಗೆ ಭಾಗ ಕೊಡ್ರಿ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಇಲ್ಲಪ್ಪ, ನಾವಿನ್ನೂ ಈ ಮನೆ ಬೀಳತಕ್ಕ ಭಾಗ ಕೊಡಲ್ಲ ಅಂತ ಹೇಳಿದ್ರು. ಆ ಮನೆ ಬೀಳಿಸ್ತೀನಮ್ಮ. ಒಂದು ಕಡೆಗಳಿಂದ ಒಂದು ಇಟ್ಟಿಟ್ಟೆ ಬೀಳಿಸಿದ್ರೆ ಯಾರೇ ಕೊಲ್ ತಗೊಂಡು ಯಾಕೆ ಖಾಲಿ ಮಾಡೋಕ್ಕಿಲ್ಲ? ನಾನೇನೋ ಬಂದು ಇಲ್ಲಿರ್ತೀನಿ ನಮ್ಮ ಮನೆ ಐತೆ ಅಂತ ಹೇಳಿ. ಅವಳು ಎಲ್ಲಿಗೆ ಹೋಗ್ತಾಳೆ ಹೇಳು? ಅವಳಿಗೆ ಬೇಕಾಗಿರೋದು ಇವಾಗ, ಅವಳಿಗೆ ಬೇಕಾಗಿರೋದು. ಮನೆ ಕೆಡೋಬೇಕು ತಾನೆ, ಕೆಡೋಗ್ತೀನಿ ನಾನು. ಮತ್ತೆ ಅಂತದಕ್ಕೆ ಮತ್ತೆ ಕಾಲ ಈಗ ಒಳ್ಳೆತನ ಕಾಲನೇ ಇಲ್ಲ. ಈಗ ಬರೀನ ಹಾಳು ಮಾಡೋರ್ಗೆ ಒಳ್ಳೇದಾಗೋದು ನೋಡು. ಅವಳು ಎಷ್ಟು ನಮಗೆ ಇದು ಮಾಡ್ತಾ ಇದ್ದಾಳೆ. ನಮಗೆ ದೇವ್ರಮ್ಮನ ಒಳ್ಳೇದು ಮಾಡಿದ್ದಾನೆ. ನಾವು ಮನೆ ಕಟ್ಕೊಂಡಿದ್ದೀವಿ, ನಾವು ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ದೀವಿ, ನಾವು ಹೆಂಗೆ ನೆಮ್ಮದಿಗಿದ್ದೀವಿ ಇವತ್ತು. ಅದೇ ಸಾಲ ಮಾಡ್ಕೊಂಡಿದ್ವಲ್ಲಮ್ಮ, ಅದೊಂದು ಅವಳಿಗೆ ದೊಡ್ಡ ಇದು ಅನ್ನಂಗೆ ಆಗ್ಬಿಟ್ಟಿತ್ತು ಸಾಲ ಮಾಡ್ಕೊಂಡಿರೋದು. ಸಾಲ ಮಾಡ್ಕೊಂಡವ್ರೆ. ನಾವು 1 ಲಕ್ಷ ದುಡ್ಡು ಬೇರೆ ಕೇಳ್ಬಿಟ್ವಾ, ಫುಲ್ ಮೇಲಕ್ಕೆ ಹೋಗ್ಬಿಟ್ಲು. ನಾನೇ ಗ್ರೇಟು, ಇನ್ನು ಸಾಲ ಮಾಡ್ಕೊಂಡಿದ್ದಾರೆ, ಅವ್ರ ಕೈಲಿ ತೀರ್ಸೋಕ್ಕಾಗಲ್ಲ, ಇನ್ನು ಬೀದಿಗೆ ಬೀಳ್ತಾರೆ ಅಂತ ಅಂದ್ಕೊಂಡಿದ್ಲು. ಯಾವಾಗ ನಾವೆಲ್ಲ ಸಾಲ ತೀರ್ಸ್ಕೊಂಡು ದುಡ್ಡೆಲ್ಲ ತೋರಿಸಿದ್ವು, ಅವಳಿಗೆ ಇವಾಗ ಹೊಟ್ಟೆ ಉರಿ ಬಂದುಬಿಟ್ಟೈತೆ. ಹೊಟ್ಟೆ ಉರಿ ಬಂದಿರೋದಕ್ಕೆ ನಾವು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ನಾನು ಹೇಳಿದೆ, ನನಗೆ ಭಾಗ ಕೊಡ್ರಿ, ನಾನು ಇಲ್ಲಿರೋಕ್ಕಾಗಲ್ಲ ಅಂದಿದ್ದಕ್ಕೆ, ನಾನು ಕೊಡೋದಿಲ್ಲ, ಮನೆ ಬಿಡೋವರೆಗೂ ನಾವು ಯಾರಿಗೂ ಕೊಡೋಲ್ಲ, ಹೋಗೋದಾದರೆ ಹೋಗಿ ನೀವೇ ಮಾಡ್ಕೊಂಬೋದಾದ್ರೆ ಮಾಡ್ಕೊಳ್ರಿ, ಎಲ್ಲಾದರೂ ಇರ್ರಿ ಅಂತ ಹೇಳಿರು. ಅದಕ್ಕೇನೆ ಬಿಡೋವರೆಗೂ ಕೊಡೋಲ್ಲ, ನಾವೇ ಬೀಳಿಸ್ತೀವಿ. ಮತ್ತೆ ಅದು ಸುಮ್ಮನೆ ಹಂಗೈತೆ ಅಷ್ಟೇ ಮ್ಯಾಗಳದು. ಗಾಡಿ ಎಲ್ಲನ ಚೆನ್ನಾಗಿದವ, ಇನ್ನು ಸುಮಾರಕ್ಕೆ ಬೀಳಲ್ಲ. ಹಳೆ ಮನೆಗಳು ಬೋಲ್ಗಟ್ಟಿ ಇರ್ತವೆ, ಬೀಳಲ್ಲ. ಅದಕ್ಕೇನೆ ಸುಮ್ಮನೆ ಒಂದು ಕಡೆಗಳಿಂದ ಅರೆಕೊಲ್ ತಗೊಂಡು ಒಂದು ಇಟಿಟೇ ಕೆಡ್ಕೊಂಬಂದರೆ ಎಲ್ಲ ಬಿದ್ದೋಗುತ್ತೆ. ಅದೇ ಕಣಕ್ಕ, ಅವಳು ಬೇರೆ ಬಂದವಳೆ, ಸಂಗೀತನ ತಂಗಿ. ಮೋಸ ಮಾಡಿ ಕಂಪ್ಯೂಟರ್ ಸೆಂಟರ್ ತಗೊಂಡಿರೋದಲ್ದಲೇ ಇವಾಗ ಬಂದವಳೆ. ನಾನು ಅದಕ್ಕೆ ಸುಮ್ಮನೆ ಹೋಗು ಅಂತ ಹೇಳಿದೆ. ನಿನಗೆ ಇನ್ನೊಂದ್ಸತಿ ಏನಾನ ಹಂಗೆ ಮಾಡಿದ್ರೆ ಏನಿಲ್ಲ, ಗ್ರಾಚಾರ ನೆಟ್ಗಿರಲ್ಲ ಅಂದ್ಲು. ಅವಳಿಗೇನು ಬೇಕಂತ ಅವಳು ಗಂಟಸತ್ತಿರಾಳೆ. ಹೋಗ್ತೀನಿ ತಡಿ. ಅವಳಿಗೇನು ಬೇಕಂತೆ, ಅವಳು ಮುಚ್ಕೊಂಡಿರ್ಬೇಕು. ಇವಳು ಏನಾನ ಮಾಡ್ಕೊಂತಾರೆ, ಇವರಿಬ್ರು ವಾರ್ಗಿತ್ತೇರು. ಅವಳಿಗೇನು ಬೇಕಂತೆ, ಹೋಗ್ತೀನಿ ತಡಿ ಅವಳ ತಕ್ಕೆ, ನನ್ನ ಮಗಳನ್ನ ಯಾಕೆ ಬೈತೀಯಾ ಅಂತ. ಹ್ಞೂನಮ್ಮ, ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ಬಿಡೆ ತಾಯಿ ಅಂತಂದರೆ ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ನಾನು ನೋಡಿ ಮಾತಾಡ್ತೀಯ, ನನ್ನ ನೋಡ್ತೀಯ, ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾಳಮ್ಮ. ನಾನು ಹೇಳ್ತಾ ಇದ್ದೀನಿ, ಹೋಗಿ ಹೇಳ್ತೀನಿ ತಡಿ ಅವಳು ಶಾಂತಿಗೂ ಅವಳ ಮಗಳಿಗೂ ಅವಳಿಗೆ. ನಿಮ್ಮ ಮನೇಲಿದ್ರೆ ನಿಮ್ಮ ಮನೇಲಿ ಜೋರು ಮಾಡ್ಕೊಳ್ರಿ, ನಮ್ಮ ಮೇಲೆಲ್ಲ ಜೋರು ಮಾಡೋದಕ್ಕೆ ಬರಬೇಡಿ ನೀವು ಅಂತ ಹೇಳ್ತೀನಿ. ಅಲ್ಲ ಏನಂತ ಅಂದ್ಕೊಬಿಟ್ಟಾಳೆ. ಏನು ಯಾರು ಅವ್ರಿಗೆ ಕೇಳೋರೆಲ್ಲ ಇರೋದು, ನಮಗೂ ಇದ್ದಾರೆ ಅಪ್ಪ ಅಮ್ಮಯ್ಯ, ನಮಗೂ ಇದ್ದಾರೆ ಎಲ್ಲನ ಅಂತ ಹೇಳ್ಬೇಕಾಯ್ತು. ನಮಗೂ ಸಂಬಂಧಿಕರು ಇದ್ದಾರೆ ಅಂತ ಹೇಳ್ಬೇಕಾಗಿತ್ತು ನೀನು.
ಅಯ್ಯೋ ಹೇಳ್ದೆ ಕಣಮ್ಮ, ಹೇಳಿದ್ರೆ ಎಷ್ಟು ಜೋರು ಮಾಡ್ತಾಳೆ. ಏನು ನಮ್ಮ ಅಕ್ಕಗೆ ಯಾರೂ ಇಲ್ಲ ಅಂತ ಅಂದ್ಕೊಬಿಟ್ಟೆ, ನಮ್ಮ ಅಕ್ಕನ ಸಪೋರ್ಟಿಗೆ ನಾವು ಇದ್ದೀವಿ ಅಂತ ಬಂದವಳೆ. ಅದಕ್ಕೇನೆ ನಾನು ಸರಿಯಾಗಿ ಮಾಡ್ಬೇಕು ಇವ್ರಿಗೆ, ಸುಮ್ಮನೆ ಮಾತಾಡೋದು ಯಾಕೆ, ಮಾಡಿ ತೋರಿಸ್ಬೇಕು ಅಂತೇಳಿ ಸುಮ್ಮನೆ ಬಂದೆ. ಮಾತಾಡೋದ್ರಿಂದ ಏನು ಸುಖ ಇಲ್ಲ ಅಂತ ಹೇಳಿ ಅಷ್ಟೇ. ಅವ್ರು ಹಂಗೆ ಮಾಡಿದ್ರೆ ನೀನು ಸರಿಯಾಗಿ ಬುದ್ಧಿ ಕಲಿಸಿ ಹೇಳ್ತೀನಿ. ಹೋಗ್ತೀನಿ ತಡಿ ಅವಳು ದೀಸಿಗೂ, ಏನೇ ನಿನಗೇನು ಬೇಕೆ ನನ್ನ ಮಗಳು ಸುದ್ದಿ ಅಂತ ಹೇಳಿ ಹೇಳ್ತೀನಿ ಹೋಗಿ. ಅಲ್ಲ ಯಾಕೆ ಬೇಕು ನನ್ನ ಮಗಳು ಸುದ್ದಿ ನಿನಗೆ ಅಂತ ಹೇಳಿ ಸರಿಯಾಗಿ ಗಲಾಟೆ ಮಾಡ್ತಾನೆ. ಅವಳಿಗೂ ಶಾಂತಿ ಹೇಳ್ಬೇಕು, ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಫಸ್ಟು. ಇಂಥವೇನಕ್ಕೆ ಮಾಡ್ತಾಳೆ, ಹೋಗಿ ಎಲ್ಲ ವಿಡಿಯೋ ಮಾಡೋದು ಇಂಥವೆಲ್ಲ ಯಾರು ಕಂಡಿದ್ರು, ಇಂಥದ್ದೆಲ್ಲ ಕಚಡ ಬುದ್ಧಿ ಕಲ್ತವಳಲ್ಲ. ಫೋನ್ ಆನ್ ಮಾಡಿಟ್ಟು ಹೋಗೋದು, ಆನ್ ಮಾಡಿ ಎಲ್ಲ ವೀಡಿಯೋ ಮಾಡೋ ಥರ ಮಾಡೋದು, ಇಂಥವೆಲ್ಲ ಮಾಡ್ತಾಳಲ್ಲ, ಗೊತ್ತಾಗಲ್ವ ನಿನ್ನ ಮಗಳಿಗೆ ಸ್ವಲ್ಪನಾದ್ರೂ ಅಂತ ಹೇಳಿ ಬೈದು ಬರ್ತೀನಿ ಹೋಗಿ. ನಾನು ಅವಳೇ ನನ್ನ ಮಗಳು ಇಲ್ಲಿಂದ ಹೋಗ್ಲಿ ಅಂತ ಹೇಳಿ ಬೇರೆ ಮಾಡ್ಕೊಂಡು ಅಂತ ಹೇಳಿ ನನ್ನ ಮಗಳು ತಣ್ಣೋಗಿರೋ ಪಾತ್ರೆ ಸಾಮಾನೆಲ್ಲ ತೊಗೊಂಡು ಅವಳು ಮಾಡ್ಕೊಂಡು ತಿಂತಾ ಇದ್ದಾಳೆ. ನನ್ನ ಮಗಳನ್ನ ಇವತ್ತು ಬೇರೆ ಮಾಡ್ಕೊಂಡು ತಿನ್ನು ಅಂತ ಹಿಂಸೆ ಮಾಡ್ತಾ ಇದ್ದಾಳೆ. ಎಷ್ಟು ಮಟ್ರಿಗೆ ಇಡ್ಬೇಕು ನಿನ್ನ ಮಗಳಿಗೆ ಫಸ್ಟ್ ಒಳ್ಳೆ ಬುದ್ಧಿ ಕಲಿಸೋ, ನಿನ್ನಂಥ ಬುದ್ಧಿ ಯಾಕೆ ಕಲಿಸಿದ್ಯಾ ಅಂತ. ಅವಳು ಹಂಗೆ ಮತ್ತು ಅವ್ರ ಅಮ್ಮ ಸುಂಟ್ರು ಗಾಳಿ ಅಂತಳು. ಯಾರನ್ನೂ ಸೇರಲ್ಲ, ಅಣ್ಣ ತಮ್ಮಗಳು ಮಂತಕ್ಕೆ ಹೋಗಲ್ಲ, ಯಾರು ಮಂತಕ್ಕೆ ಹೋಗಲ್ಲ, ಸುಮ್ಮನೆ ಯಾವಾಗಲೂ ಮನೆಯಾಗೆ ಇರ್ತಾಳೆ ಅವಳು. 4 ಜನ ಮಕ್ಕಳು, ನನ್ನ ಮಕ್ಕಳು ಒಳ್ಳೆಯವರು, ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿರೋ 3 ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿಯವ್ರ. ಅಚ್ಚ ಅವಳು ನನಗೆ ಮ್ಯಾಕೆ ಹೋಗಿ ಹೇಳಿ ಆಂಟಿ ತಡಿ ಹೋಗ್ತೀನಿ, ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸು ಅಂತ ಹೇಳ್ತೀನಿ ಹೋಗಿ. ಕಣೆ ಅಕ್ಕ, ಹೇಳಿಲ್ಲ ಅಂದರೆ ಇದು ನೆಟ್ಗಾಗಲ್ಲ. ಹೇಳಿಲ್ಲ ಅಂದರೆ ಇದು ನೆಟ್ಗೆ ಆಗಲ್ಲ. ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ನಮ್ಮ ಸಿಂಧು ಸದ್ರ ತಗೊಬಿಡ್ತಾರೆ. ಅದಕ್ಕೇ ಹೋಗಿ ಸರಿಯಾಗಿ ಮಾತಾಡಬೇಕು. ಇಲ್ಲೋಡು ನಮ್ಮ ಸಿಂಧು ಸುದ್ದಿ ಏನಾದರೂ ಬಂದಿದೆಯಾ ಅಂದರೆ ನಿನಗೆ ಗ್ರಾಚಾರ ನೆಟ್ಗೆ ಆಗಲ್ಲ ಅಂತ ಅವಳಿಗೂ ಹೇಳಬಾ, ಹೇಳ್ತೀನಿ. ನಾವು ಇದು ಕಣೆ, ನಾವೆಲ್ಲ ಕಂಡಿದ್ದೀವಿ, ನಾವಿನ್ನ ಇರ ಅಂತಾರು ಅಂತ ಹೇಳ್ಬಾ. ನೀನೇನು ಇಲ್ದಾಳೆ ಈ ಪಾಟಿ, ನೀನು ದೌಲತ್ ಮಾಡ್ಬೇಕಾದ್ರೆ ನಾನು ಇರ ಅಂತೇಳಿ ನಾನು ಎಷ್ಟು ದೌಲತ್ ಮಾಡಬೇಡ ಅಂತ ಹೇಳು. ಅವ್ರಿಗೇನು ಮೊನ್ನೆ ಒಂದಿಷ್ಟು ಸಾಲ ಮಾಡ್ಕೊಂಡಿದ್ವಲ್ಲ, ಅದು ಒಂದಿಷ್ಟು ಸಿಕ್ಬಿಡ್ತು. ಸಾಲ ಮಾಡ್ಕೊಂಡವ್ರೆ ನಮ್ಮ ಮನೆ ಬಾಕ್ಲಕ್ಕೆ ಬರ್ತಾರೆ, ಎಲ್ಲನ ನಾವು ನುಡಿಕೊಂಡು ನಾವೇ ದೊಡ್ಡ ಗ್ರೇಟ್. ಅವಳು 1 ಲಕ್ಷ ದುಡ್ಡು ಕೇಳಿವಲ್ಲ, ಮ್ಯಾಕೆ ಹೋಗ್ಬಿಟ್ಲು ಅವಳು. ಅದಕ್ಕೆ ನಮ್ಮನ್ನ ಇಷ್ಟು ಮಟ್ಟಿಗೆ ನೋಡ್ತಾ ಇದ್ದಾಳೆ ಕಣಿ. ಏನೋ ಅನ್ಕೊಬಿಟ್ಟವಳು, ನಮ್ಗೇನೇನು ಗೊತ್ತಿಲ್ಲ ಅನ್ಕೊಬಿಟ್ಟವಳೆ. ಗೊತ್ತಿಲ್ದಂಗೆ ಅವಳು ಮನೆ ಬಾಕ್ಲಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡವಳೆ. ಅಲ್ಲ ನಾನೇನೋ ಇವಾಗ ನನ್ನ ಮನೇಲಿ ಇರ್ತಾನೆ, ಅವಳು ಎಲ್ಲಿರ್ತಾಳೆ ಅಂತ ಹೇಳಿ. ಇವಾಗ ಅವಳು ಎಲ್ಲಿರ್ತಾಳೆ, ಅವಳಿಗೆ ಮನೆ ಇಲ್ವಲ್ಲ, ಎಲ್ಲಿ ಇರ್ತಾಳೆ ಅವಳು? ಎಲ್ಲಿ ಇರ್ತೀವಣ್ಣ ಅವಳು, ಹೆಂಗೆ ಮಾಡ್ತಾಳೆ ಅವಳು ಗೊತ್ತಾಗುತ್ತೆ ಇವಾಗ. ನಾನು ನಮ್ಮ ಮಾವನನ್ನು ನಮ್ಮ ಅತ್ತೆನ ಕೇಳಿದೆ, ಭಾಗ ಕೊಡ್ರಿ, ನಾವು ಇರೋದಿಲ್ಲ, ನಮಗೆ ಬೇರೆ ಸಪ್ರೇಟ್ ಮನೆ ಕೊಡ್ರಿ, ನಮ್ಮ ಮನೆ ಕಟ್ಕೊಂಡಿರ್ತೀವಿ ಅಂತ ಕೇಳಿದೆ. ಕೊಡಲ್ಲ, ನಮಗೆ ರೋಡ್ ಸೈಡ್ ಕೊಡ್ರಿ, ಆ ಕಡೆಗೆ ಅವ್ರು ಹಿಂದೆಗಡೆ ಯಾವ ತಗೊಂಬ್ಲಿ ಅರ್ಧ ಹಂಚ್ಕಮನ ಅಂತ ಕೇಳಿದೆ. ಇಲ್ಲ, ನಾವು ಇರೋವರೆಗೂ ನಾವು ಯಾರಿಗೂ ಕೊಡಲ್ಲ ಅಂತ ಹೇಳಿದ್ರು ಅವರು. ಅಣ್ಣ ತಮ್ಮಳಂದ್ಮೇಲೆ ಭಾಗ ಕೊಡಬೇಕಲ್ಲ, ಯಾವತ್ತಿದ್ರೂ ಕೊಡ್ಬೇಕು. 2 ಮಕ್ಳಿದ್ದಾರೆ ಅಂದಮೇಲೆ, ಗಂಡು ಮಕ್ಳಿದ್ದಾರೆ ಅಂದಮೇಲೆ ಕೊಡಬೇಕು. ಅವಳದೇನು ನನಗೇನು 1 ಅಡಿನೂ ಬೇಡ ಅಂತಂದೆ. ಅದಕ್ಕೆ ಅವಳು ನಿಂದೆ ನನಗೇನು 1 ಅಡಿನೂ ಬೇಡ ಕಣೆ ಅಂತಂದು, ಯಾರ್ದು ಬೇಡ, ಸಮಭಾಗ ಮಾಡ್ರಿ ಅಂತ ಹೇಳೋದಕ್ಕೆ ಅವ್ರು ಹಂಗೆ ಮಾತಾಡ್ತಾರೆ. ಮತ್ತೇನೋ ನಮ್ಮ ನಾನೇನು ಮಾಡ್ಕೊಂಡಿದ್ದೆ, ಮುಂದೆಗಡೆ ತಗೊಬಿಟ್ಟು ಒಂದಿಷ್ಟು ಅಂಗಡಿ ರೂಮ್ ಮಾಡಿಬಿಟ್ಟಮ್ಮ, ಬಾಡಿಗೆ ಕೊಡೋ ಥರ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮನೆ ಐತಲ್ಲ ನಮಗೆ, ನಾವು ಬಾಡಿಗೆ ಕೊಡೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅವಾಗ. ಅದಕ್ಕೆ ಮತ್ತೆ ಇದೇ ಒಂದು ಸಿಕ್ಕಿರೋ ಚಾನ್ಸು ಅಂತ ಹೇಳಿ ನಾನು ಅವಾಗ ನಮ್ಮ ಸಿಂಧು ಹೆಸ್ರಿ ಮಾಡಿಸ್ರಿ ಅಂತ ಹೇಳಿದ್ದು. ರೋಡ್ ಸೈಡ್ ಜಾಗ ಅದು, ಅಂಗಡಿ ರೂಮ್ಗಳೆಲ್ಲ ಮಾಡಿದ್ರೆ ಚೆನ್ನಾಗಾಗುತ್ತೆ, ಹೋಗ್ತಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬಾಡಿಗೆಗಳು ಸಿಗ್ತವೆ. ನಾನು ಅದೇ ಐಡಿಯಾ ಮಾಡ್ಕೊಂಡಿದ್ದೆ. ಏನು ಮಾಡಲಿ, ಅವಾಗ ಒಂದು ಸ್ವಲ್ಪ ಇವಳು ಕೊಕ್ಕೆ ಹಾಕ್ಬಿಟ್ಲು. ಇವಳು ಏನಾನ ಇಲ್ಲ ಅಂತಂದರೆ ನಾವು ಹೆಂಗೋ ಅಯ್ಯಮ್ಮನಿಗೆ ಹೇಳ್ಬಿಟ್ಟು, ಅಯ್ಯಮ್ಮ ಹೆಂಗೋ ರಾಜಮ್ಮನ ಸ್ವಲ್ಪ ಉಬ್ಬಿಸ್ಬಿಟ್ಟು ಮಾಡ್ಕೊಂತಿದ್ವಪ್ಪ. ಅಯ್ಯಮ್ಮ ಹೆಂಗೋ ಕೇಳೋದು, ಅದು ಹಂಗೆ ಹಿಂಗೆ ಅಂತೇಳಿ ಒಂದು ಸ್ವಲ್ಪ ಮಾತಾಡಿದ್ರೆ ನಯಸ್ಸಾಗೆ ಅದು ಹೆಂಗತ್ತ ಬದಲಾಗಿತ್ತು, ಅಲ್ಲೇನೆ ನಮ್ಮ ಕಡೆಗಿತ್ತು. ಹೆಂಗೆ ಗೊತ್ತಾ ಮಾಡ್ಕೊಂತಿದ್ವಿ. ಏನು ಮಾಡೋಣ, ಈಗ ಇವಳಿಂದಲೇ ಎಲ್ಲ ಆಗಿದ್ದಾಳು. ಒಬ್ಳು ಇಲ್ಲ ಅಂದಿದ್ರೆ ನಾವು ಹೆಂಗೆ ಮಾಡ್ಕೊಂತಿದ್ವಿ. ಇವಾಗ ನೀನು ಅರ್ಧ ಭಾಗ ತಗೊಂಡ್ರೆ ಅರ್ಧ ತಿಕ್ಳಗಳು ತಕ್ಕ ಅವ್ರದ್ದು ಹಿಂದಕ್ಕೆ ಬಿಡು, ಹಿಂದಕ್ಕೆ ಅವ್ರು ಆ ಕಡೆಯಿಂದ ಆ ಕಡೆಗೆ ಹೋಗಂಗೆ ಅಲ್ಲಿ ಚೆಂದಗಾಸೇನು, ನೀನು ಇಲ್ಲಿ ರೋಡ್ ಕಡೆ ತಕ್ಕ ಅಷ್ಟೇನು. ಮತ್ತು ಹಂಗೆ ತಾಮದು. ಅರ್ಧ ಭಾಗ ಮಾಡಿದ್ರೂ ಹಂಗಾಗೆ ತಗೋಬೇಕು. ಇವಾಗ ಉದ್ದದಕ್ಕೆ ಹಿಂಗೆ ಎಷ್ಟೆಷ್ಟೇ ಬರುತ್ತೆ ಇಷ್ಟಿಷ್ಟೇ ತಕ್ಕಮನ ಅಂತಂದ್ರೆ ನಮಗೆ ಉದ್ದಕ್ಕೆ ಬೇಡಪ್ಪ, ಹಿಂಗೆ ಅರ್ಧಕ್ಕೆ ಕೊಡು, ಈ ಕಡೆ ರೋಡ್ ಸೈಡಿಂದ ನಮಗೆ ಕೊಡು, ಈ ಕಡೆ ಹಿಂದ್ಲದ ನೀವು ತಗೊಳ್ರಿ ಅಂತ ಹೇಳಿದ್ದೀನಿ. ಉದ್ದದಕ್ಕೆ ಎಷ್ಟಾದರೂ ಬರಲಿ ಅವಳು, ಉದ್ದದಕ್ಕೆ ತಗೊಂಬನ, ನಾವು ರೋಡ್ ಸೈಡ್ಗೆ ಇರಬೇಕು ಅಂತ ಅಂದ್ಲ ಅವಳು. ಅದಕ್ಕೆ ಹಂಗೆ ಬಿಡೋಕ್ಕಾಗಲ್ಲಮ್ಮ, ನಮಗಿತ್ಲ ಬಿಡಲೇಬೇಕು ಅಂತ ನಾನು ಮುಂದಾಗಲೇ ಹೇಳಿದ್ದೀನಿ. ಅದಕ್ಕೆ ಇವಾಗ ಅವಳಿಗೆ ಬೇಕಾಗಿರೋದು ಸುಮ್ಕಿರು, ನೀನು ಹೇಳ್ದಂಗೆ ಕೇಳ್ತಾಳೆ. ಯಾಕಂದ್ರೆ ಅವಳಿಗೆ ಮನೆ ಕಟ್ಕೋಬೇಕು, ಇನ್ನು ಮನೆ ಇಲ್ಲ. ನೀನೇನು ಹೆಂಗೆ ಮನೆ ಐತಿ ಇರ್ತೀಯ. ಅವಳೆಲ್ಗೆ ಹೋಗ್ತಾಳೆ ಹೇಳು, ಅವಳಿಗೆ ಮನೆ ಇಲ್ವಲ್ಲ, ಮನೆ ಬೇಕೇ ಬೇಕು ಇವಾಗ ಅವಳಿಗೆ. ಮನೆ ಬೇಕೇ ಬೇಕು, ಇರ್ತಾಳೆ ಅವಳು. ಸುಮ್ಕಿರು, ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಬಂದೇ ಬರ್ತಾಳೆ. ಅವಳಾಗಿ ಅವಳು ಹುಡ್ಕೊಂಬರ್ಬೇಕು ನಮ್ಮ ಸುಂದಿಂದ. ಇವಾಗ ಅವಳಿಗೆ ಬೇಕಾಗಿರೋದು ಮನೆ ಕಟ್ಟೋದಕ್ಕೆ. ಅದೇ ಸೈಡ್ ತಾಂಡವಳಲ್ಲ, ಅಲ್ಲೇನ ಕಟ್ಕೊಂತಿದ್ದಾವಳೆ ಏನ. ಸೈಡ್ ತಾಂಡಿದಾಳೆ ಅಂತಳಲ್ಲ, ಅಲ್ಲೇನ ಕಟ್ಕೊಬೋದೇನ ಕಣಕ್ಕ. ಇಲ್ಲ ಇಲ್ಲೇ ಕಟ್ಕೊಂಬೋದು, ರೋಡ್ ಸೈಡು ಚೆನ್ನಾಗಿರುತ್ತೆ ಅಂತ ಇಲ್ಲೇ ಕಟ್ಕೊಂತಾಳೆ. ಅವಳದು ಏನೇನು ಪ್ಲಾನ್ ಐತೆ ಯಾರಿಗೆ ಗೊತ್ತು, ಮನಸ್ನಾಗ ಏನಾಯ್ತು ಅಂತೇಳಿ. ಮನಸ್ನಾಗಳದ್ದು ಯಾರು ತಿಳ್ಕೊಂಬಕ್ಕಾಗಲ್ವಲ್ಲ. ನನಗೇನೋ ನಮ್ಮ ಅಪ್ಪರ ಮನೆ ಐತೆ, ನಾನು ಇರ್ತೀನಿ. ಅವಳೆಲ್ಗೆ ಹೋಗ್ತಾಳೆ? ಅವ್ರ ಮನೆಗೆ ಹೋಗಕ್ಕೆ ಅಲ್ಲೊಬ್ಳು ಗಂಡ ಸತ್ತೋಗಿರೋಳು ಇದ್ದಾಳೆ. ಇನ್ನು ಅವಳು ಶಾಂತಮ್ಮ ಸಹಿಸ್ಕೊಂಬಲ್ಲ ಅವ್ರ ಅಮ್ಮಯ್ಯ.
ಇನ್ನು ಅವರೆಲ್ಲನ ಯಾರೂ ಸುಮ್ಮನಿರಲ್ಲ. ಅವಳು ಮನೆ ನೋಡಿದ್ರೆ ಅದು ಸಣ್ಣದು ಅಲ್ಲೆಲ್ಲ ಇರೋಕ್ಕಾಗಲ್ಲ, ಇನ್ನು ಮನೆ ಕಟ್ತಾ ಇದ್ದಾರೆ. ನಮ್ದು ಆಲ್ರೆಡಿ 2 ಮನೆ ಆಗಿದಾವೆ, ನಮ್ಮ ಅಪ್ಪರದು ನಮ್ಮದು. ನಾವೇನು ನಮ್ಮ ಅಪ್ಪರ ಮನೆ ಐತಿ ಇರ್ತೀವಿ. ಅವಳೆಲ್ಲಿ ಹೋಗ್ತಾಳೆ? ಅದಕ್ಕೆ ನಮ್ಮ ಮಾವರು ಕೇಳಿದೆ, ಮನೆ ಬೀಳೋವರೆಗೂ ಎಲ್ಲ ಇದಾಗೋವರೆಗೂ ನಾನು ಯಾರಿಗೂ ಕೊಡಲ್ಲ ಅಂತಂದರು. ಅದಕ್ಕೆ ಎಲ್ಲ ತಿವ್ದು ಬೀಳಿಸಿದೆ. ಅವಳಾಗಿ ಅವಳು ಅವಾಗ ಕಟ್ಕೊಂಡು ಹೋಗ್ತಾಳೆ ಅವಳ ಪಾಡಿಗೆ ಅವಳು. ಅವಾಗ ಗೊತ್ತಾಗುತ್ತೆ ಇಂಥವು ಮಾಡಿದ್ರೇ ಇವಾಗ ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.